ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರ ಸಂಘ ಬಾಗಲಕೋಟೆ ತಾಲೂಕು ಸಮಿತಿ ಮುಧೋಳ ವತಿಯಿಂದ ದಿನಾಂಕ 24/10/2025ರಂದು ರಾತ್ರಿ 10 ಗಂಟೆಗೆ ಸುಮಾರು 10-15 ವರ್ಷಗಳಿಂದ ಹೊರಗುತ್ತಿಗೆಯ ಆಧಾರದ ಮೇಲೆ ಕೆಲಸ ಮಾಡಿದ ಸಿಬ್ಬಂದಿಗಳನ್ನು ಬಿಟ್ಟು ಹೊಸ ಸಿಬ್ಬಂದಿ ನೇಮಕ ಮಾಡಿದ್ದಕ್ಕಾಗಿ ಮತ್ತು ಇತರೆ ಬೇಡಿಕೆಗಳ ಬಗ್ಗೆ ತಾಲೂಕು ತಹಶೀಲ್ದಾರ್ ಸಾಹೇಬ್ರ ಕಾರ್ಯಾಲಯ ಮುಧೋಳ್ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಲಾಯಿತು. ಸನ್ಮಾನ್ಯ ಶ್ರೀ ತಿಮ್ಮಾಪುರ್ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ದೂರವಾಣಿ ಮೂಲಕ ನಮ್ಮ ಜೊತೆ ಮಾತನಾಡಿ ಹಳೆ ಸಿಬ್ಬಂದಿಯನ್ನು ಮುಂದುವರಿಸುವುದಾಗಿ ಭರವಸೆ ನೀಡಿದರು. ಹಾಗೂ ಧರಣಿ ಸ್ಥಳಕ್ಕೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮುಧೋಳ ಬಂದು ಹಳೆಯ ಸಿಬ್ಬಂದಿಗಳು ಮುಂದುವರಿಸುತ್ತೇನೆ ಎಂದು ಹೇಳಿದರು. ಆಗ ತಾತ್ಕಾಲಿಕವಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಕೈಬಿಡಲಾಯಿತು. ಡಿವಿ ನ್ಯೂಸ್ ಕರ್ನಾಟಕ. ನಮಗೆ ನಾವು ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಕಾವಲುಗಾರರಾಗಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಸುಮಾರು ವರ್ಷಗಳಿಂದ ನಾವು ಹೊರಗುತ್ತಿ ಆಧಾರ ಮೇಲೆ ದುಡ್ತಾ ಬಂದರೆ ಸರ್ಕಾರ ಇಲ್ಲಿವರೆಗೆ ನಮ್ಗೆ ಯಾವುದೇ ರೀತಿ ಭದ್ರತೆ ಇಲ್ಲ ಮತ್ತು ಸರಿಯಾಗಿ ವೇತನ ಕೊಡ್ತಾ ಇಲ್ಲ, PF ಇಲ್ಲ, ESI ಇಲ್ಲ. ಹಾಗೂ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಮನವಿ ಕೊಟ್ಟರು ಕೂಡ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇವತ್ತು ಈ ಒಂದು ಧರಣಿ ಮಾಡುವ ಉದ್ದೇಶ ಏನಪ್ಪ ಅಂದರೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮುಧೋಳದಲ್ಲಿ ಸುಮಾರು 16 ವರ್ಷದಿಂದ ಕೆಲಸ ಮಾಡ್ತಕ್ಕಂಥ ನೌಕರನ್ನ ತೆಗೆದು ಇವತ್ತು ಬೇರೆ ಸಿಬ್ಬಂದಿಯನ್ನು ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ಧರಣಿಯನ್ನು ಮಾಡ್ತಾಯಿದ್ವಿ. ಮೊನ್ನೆ ಈ ಬಾಗಲಕೋಟೆ ಜಿಲ್ಲೆಯ ಅಬಕಾರಿ ಸಚಿವರು ಮತ್ತು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜೊತೆ ಫೋನ್ ಮುಖಾಂತರ ಮಾತನಾಡಿ ಯಾರು ಮೊದಲು ದುಡ್ತಾ ಇದ್ದಾರೆ ಅವರನ್ನು ನಾವು ಮುಂದುವರಿಸ್ತೀನಿ ಅಂತ ಹೇಳಿ ಮಾನ್ಯ ಸಚಿವರ ಒಂದು ಫೋನ್ ದೂರವಾಣಿ ಒಂದು ಮುಖಾಂತರ ಇವತ್ತು ಕರೆ ಮಾಡಿ ನಮಗೆ ತಿಳಿಸಿದ್ದಾರೆ. ಅದಕ್ಕೆ ಈ ಒಂದು ಅಹೋರಾತ್ರಿ ಧರಣಿಯನ್ನು ನಾವು ತಾತ್ಕಾಲಿಕವಾಗಿ ಎಂದು ತೆಗೆದುಕೊಳ್ತಾ ಇದ್ದೀವಿ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ನಮಗೆ ಏನಾದರೂ ಮತ್ತೆ ಅನ್ಯಾಯ ಆದರೆ ನಾವು ಮತ್ತೆ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ಮತ್ತು ಮುಧೋಳ ತಾಲೂಕಿನ ತಾಲೂಕು ಆಡಳಿತ ಮತ್ತು ಮಾನ್ಯ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಮತ್ತು ಈ ಒಂದು ಧರಣಿಗೆ ಸಹಕಾರವನ್ನು ನೀಡ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂಥ ನಮ್ಮ ಬಾಗಲಕೋಟೆ ಜಿಲ್ಲೆಯ ಖಜಾಂಚಿ ಭುವನೇಶ್ವರಿ ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ನಿರಂತರ ಹೋರಾಟಗಾರರು ಬಡವರ ಬಂಧು ರಾಜೇಶ್ ದೇಶಪಾಂಡೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೋರ್ವ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಇರ್ತಕ್ಕ ಆನಂದ್ ಆದಿಮನಿಯವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ಹೋರಾಟದ ಕೇಂದ್ರ ಬಿಂದುಗಳಾಗ್ತಕ್ಕಂಥ ಮುಧೋಳ ತಾಲೂಕಿನ ಎಲ್ಲ ಸಮಾಜ ಕಲ್ಯಾಣ, BC ಮೈನಾರಿಟಿ ಇಲಾಖೆಯ ಎಲ್ಲ ನನ್ನ ತಾಯಂದಿರಿಗೆ, ಅಡಿಗೆಯವರಿಗೆ, ಅಡಿಗೆ ಸಹಾಯಕರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ತೊಗೊಂಡಿಲ್ಲ ಹೊಸದಾಗಿ ತೊಗೊಳ್ಳೋದು ನಿಮಗೆ ಮಾತು ಕೊಟ್ಟಿಲ್ಲ. ಏನು ನಾನು ಮೊದಲು ಏನು ತೊಗೊಳೋಲ್ಲ, ನೀವು ನನಗೊಂದು ಲಿಸ್ಟು ಕೊಟ್ಟಿರಿ 4 ಮಂದಿ. ಅದೆಲ್ಲ ನಾ ಸೀರಿಯಲ್ ಯಾರು ಮೊದಲು ಯಾರು ತೊಗೊಳೋರು ಅವ್ರನ್ನ ಅವಕಾಶ ಮಾಡಿ ಕೊಡ್ತೀವಿ. ಆದ್ಮೇಲೆ ಮಾತಿರ್ತಾರೆ, ಮಾತು 4 ಮಂದಿ ಬರೋರ್ನ ನೀವು 1 ನಿಮಿಷ ಸೋಮ ನೀವು ಒಂದು ಸ್ವಲ್ಪ ತಿಳ್ಕೊಡಿ. ಯಾವಾಗ ದುಡ್ಡಿಯಮ್ಮ ನೀವು ನನಗೆ ಹೇಳಿ ಅದೇ ಕಾಯ್ಬೇಕು. ಸಿಬ್ಬಂದಿ ಮತ್ತು ಹೊಸ ಹೆಸರಾಗಿದ್ದು ಅವಾಗ ಸೇರ್ಕೊಂಡು ಮಾಡ್ತಿದ್ದಾರೆ ಕೆಲಸ ರೀ. ಸರ್ಕಾರದಿಂದ ಆದೇಶ ಏನು ಬಂತಲ್ಲ ಸರ್, ಸಿಬ್ಬಂದಿನ ಕಡಿಮೆ ಮಾಡಿದ್ರು. ಅವರು ಕಡಿಮೆ ಮಾಡಿದಾಗ ಬಿಡಿಸಿದ್ರೆ ಅದಕ್ಕೆ ಇವರೆಲ್ಲ ಕೇಳಿದ್ರು ಸರ್. ಕೋರ್ಟ್ ಅವರು ಇದ್ರು ಎಲ್ಲರಿದ್ದಾಗ ಇನ್ನೊಂದೆರಡು ಹೊಸ ಹಾಕ್ಲಾಗುತ್ತೆ ಸರ್. ಹೊಸ ಹಾಕ್ಲಾಗ ನಿಮಗೆ ಅಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಮಾಡಿ ಬಂದಂಗಪ್ಪ ಭಜಂತ್ರಿ ಹಾಸ್ಟೆಲ್ದಾಗ ಒಂದು ಸ್ವಲ್ಪ ಹುಡುಗರ ಸಂಖ್ಯೆ ಹೇಳ್ತಕ್ಕಂಥ ತೊಗೊಂಡು ಏನಿಲ್ಲ. ಅವೆಲ್ಲ ಕದ್ದ ಮುಚ್ಚೆ ತೊಗೋತಿರ್ತೀವ. ಮತ್ತು ನೀವು ತೆಗೆದ ಬಿಡೋದು ನಾವೇ ಮಾಡೋದು. ನಾ ಅವ್ರಿಗೆಲ್ಲ ಸೂಕ್ಷ್ಮ ಹೇಳ್ತಿರ್ತಾರೆ. ನಾನು ಇಲ್ಲ ಹುಡುಗರ ಸಂಖ್ಯೆ ಆಗಂದ್ರೆ ತೊಗೋತ ಹೇಳಿ ಇಲ್ಲ ಅದನ್ನು ಕೇಳಿ. ಕಾಲೇಜ್ ಹಾಸ್ಟೆಲ್ ನಮ್ದು ಐತಲ್ರಿ, ನನ್ನ ಮಗ್ಳು ಭಜಂತ್ರಿ ಅವ್ರು ಹೊಸ ಹಾಸ್ಟೆಲ್ ಐತೆ. ಅದು 200 ಮಕ್ಕಳು ಆಗತ್ತೆ ರೀ. 200 ಮಕ್ಕಳದೆ. ಆದ್ರೆ ಅದಕ್ಕೆ ಏನೈತೆ ಅಂದ್ರೆ ಬರೀ 80 ಮಕ್ಕಳದವು.
ಬಾಡಿಗೆ ಬಿಲ್ಡಿಂಗ್ ಇಂದ ಅದು ಶಿಫ್ಟ್ ಆಗೈತ್ರಿ 80 ಮಕ್ಕಳ ಸಂಖ್ಯೆಗೆ ಎಷ್ಟು ಬೇಕು ಅಷ್ಟ ಸಿಬ್ಬಂದಿ ಅಲ್ಲಿ ಐತ್ರಿ. ಈಗ ಇನ್ನ 1-2 ಸಿಬ್ಬಂದಿ ತಗೋಬೇಕಲ್ಲ ಮಕ್ಕಳಿಗೆ ಆದ ತಕ್ಷಣ ಅವಾಗ ಇವ್ರು ಮತ್ತೆ ಅದು ಹೋಯ್ತು ಹೇಳಿ ಹೇಳಿಲ್ಲ ನಿಮ್ಗೆ. ನೀವು ಹೇಳಿರಿ, ನೀವು ಅವತ್ತು ಹೇಳಿರಿ, ನಾವು ಅದನ್ನ ಹೇಳಿರಿ. ನಾನು ನೋಡ್ರಿ ನನ್ನೊಂದಿಟ ಕೇಳ್ರಿ. ನನಗೆ ಹೊರ ಸಂಪನ್ಮೂಲ ಎಲ್ಲರೂ ಹೇಳ್ತೀನಿ ಇವ್ರಂಗ ಅಡಿಗೆ ನಮ್ಮ ಕಾಯಂ ಸಿಬ್ಬಂದಿ ಮಾಡಂಗಿಲ್ಲ. ಯಾಕಂದ್ರೆ ಯಾರ ಕೊಟ್ಟು ಕಳ್ಸಿದ್ರು ಯಾರು ಬೇಕಾದ್ರೆ ಪಾರ್ಟಿ ಅವಶ್ಯಕತೆ ಇಲ್ಲ. ಯಾರು ಪೇಮೆಂಟ್ ಹೇಳ್ಬೇಕು. ಹೌದಾ?